2028 ಗೋಕಾಕ್ನಲ್ಲಿ ಗೆಲ್ಲೋದ್ಯಾರು? ಬಿಜೆಪಿ ಸಾಹುಕಾರನಿಗೆ ಸಿಎಂ ಡಿಕೆ ಖೆಡ್ಡ. ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಆರಂಭದಿಂದಲೂ ಕಾಂಗ್ರೆಸ್ನದ್ದೇ ಪಾರುಪತ್ಯ. ಜೊತೆಗೆ ಗೋಕಾಕ್ ತಾಲೂಕು ಜಾರಕಿಹೊಳಿ ಕುಟುಂಬದ ಹಿಡಿತದಲ್ಲಿದೆ. ಕ್ಷೇತ್ರದ ಗೇಮ್ ಚೇಂಜರ್ ಎನಿಸಿಕೊಂಡಿರುವ ಸಾಹುಕಾರ ಅಂತಲೇ ಕರೆಯಲಾಗುವ ರಮೇಶ್ ಜಾರಕಿಹೊಳಿ ಈಗ ಬಿಜೆಪಿ ಕಟ್ಟಾಳು. ಈ ಕಟ್ಟಾಳುವಿನ ಕೇಸರಿ ಕೋಟೆ ಭೇದಿಸಲು ಸಿಎಂ ಡಿಕೆ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡ್ತಿದ್ದಾರಂತೆ. ಪಾರಂಪರಿಕವಾಗಿ ಬಿಜೆಪಿ ಮನೆಯಾಗಿರುವ ಗೋಕಾಕ್ ಕ್ಷೇತ್ರವನ್ನ ಕಾಂಗ್ರೆಸ್ ತೆಕ್ಕೆಗೆ ಪಡೆಯಲು ಈಗಿನಿಂದಾನೇ ಶಿವ ಸರ್ಕಾರ ಕಸರತ್ತೊಂದನ್ನ ನಡೆಸುತ್ತಿದೆ. ಆದರೆ ಬಿಜೆಪಿಯ ಅಭೇದ್ಯ ಕೋಟೆಯನ್ನ ಭೇದಿಸೋದು ಅಷ್ಟೊಂದು ಸುಲಭವಲ್ಲ ಅನ್ನೋ ಮಾತುಗಳು ಸಹ ಕೇಳಿ ಬರೋಕೆ ಶುರುವಾಗಿದೆ. 1978ರ ನಂತರ ಗೋಕಾಕ್ನಲ್ಲಿ ಜನತಾ ಪಾರ್ಟಿ ಸದ್ದು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಕ್ಷೇತ್ರವು ಆರಂಭಿಕ ದಶಕಗಳಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಪಕ್ಷದ ಅಭ್ಯರ್ಥಿಗಳು ನಿರಂತರವಾಗಿ ಗೆಲುವು ಸಾಧಿಸುತ್ತಾ ಬಂದಿದ್ರು. ಪ್ರಮುಖ ನಾಯಕತ್ವ ಈ ಕ್ಷೇತ್ರದಲ್ಲಿ ದಿವಂಗತ ಶಾಸಕ ಎಲ್.ಐ. ಪಾಟೀಲ್ ಪ್ರಭಾವಿ ನಾಯಕರಾಗಿದ್ರು. ನಂತರದ ದಿನಗಳಲ್ಲಿ ಗೋಕಾಕ್ ರಾಜಕೀಯ ಮಹತ್ವದ ತಿರುವು ಪಡೆಯಿತು. 1978ರ ನಂತರದಲ್ಲಿ ಗೋಕಾಕ್ನಲ್ಲಿ ಜನತಾ ಪಾರ್ಟಿಯು ಅತ್ಯಂತ ಪ್ರಬಲ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿತು. ಜನತಾ ಪಾರ್ಟಿಯ ಅಭ್ಯರ್ಥಿ ಮುತ್ತೆನ್ನವರ್ ಮಲ್ಲಪ್ಪ ಲಕ್ಷ್ಮಣ್ 1983 ಮತ್ತು 1985ರ ವಿಧಾನಸಭಾ ಚುನಾವಣೆಗಳಲ್ಲಿ ಗೋಕಾಕ್ ಕ್ಷೇತ್ರದಿಂದ ಸತತವಾಗಿ ಜಯಗಳಿಸಿದ್ರು. ಗೋಕಾಕ್ ಕ್ಷೇತ್ರದಲ್ಲಿ ಜನತಾದಳ ಕಾಂಗ್ರೆಸ್ ಆಟ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ವೇಳೆ ಗೋಕಾಕ್ನಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಮಹತ್ವದ ರಾಜಕೀಯ ಬೆಳವಣಿಗೆ ನಡೆಯಿತು. ಅಂದು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಚಂದನ್ ಗಿಡ್ಡನವರ್ ಕೊನೆಯ ಕ್ಷಣದಲ್ಲಿ ತಮ್ಮ ನಾಮಪತ್ರ ವಾಪಸ್ ಪಡೆದುಕೊಂಡು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ರು. ಇದು ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡಿತ್ತು. ಕೈಯಿಂದ ಬಿಜೆಪಿ ಬಾಯಿಗೆ ಬಿದ್ದ ಕರದಂಟು. ಅಂದು ಗೋಕಾಕ್ ಕ್ಷೇತ್ರವನ್ನ ಕಾಂಗ್ರೆಸ್ನ ಭದ್ರಕೋಟೆ ಎಂದೇ ಹೇಳಲಾಗ್ತಿತ್ತು. ಆದರೆ ಸಾಹುಕಾರ ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರಿದಾಗ ಈ ಕ್ಷೇತ್ರ ಕಾಂಗ್ರೆಸ್ ತಟ್ಟೆಯಿಂದ ಬಿಜೆಪಿ ಬಾಯಿಗೆ ಬಿದ್ದೋಯ್ತು. 2019ರ ರಾಜಕೀಯ ವಿದ್ಯಮಾನಗಳಲ್ಲಿ ಅಂದರೆ ಆಪರೇಷನ್ ಕಮಲ ಮೂಲಕ ಇತರ ಶಾಸಕರೊಂದಿಗೆ ಜಾರಕಿಹೊಳಿ ರಾಜೀನಾಮೆ ನೀಡಿ ಬಿಜೆಪಿಯ ತೆಕ್ಕೆಗೆ ಜಾರಿದ್ರು. 2019ರ ಡಿಸೆಂಬರ್ನಲ್ಲಿ ನಡೆದ ಗೋಕಾಕ್ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಭರ್ಜರಿ ಜಯಗಳಿಸಿದ್ರು. ತಮ್ಮ ಸೋದರ ಕಾಂಗ್ರೆಸ್ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ವಿರುದ್ಧ 29,006 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಈ ಮೂಲಕ ಕಾಂಗ್ರೆಸ್ ಮನೆಯಾಗಿದ್ದ ಗೋಕಾಕ್ ಕಮಲ ಪಡೆ ಪಾಲಾಗಿತ್ತು. 2028ರಲ್ಲೂ ಕಮಲಕಲಿ ಪಾಲಾಗುತ್ತಾ ಗೋಕಾಕ್? ರಮೇಶ್ಗೆ ಸೋಲಿನ ರುಚಿ ತೋರಿಸ್ತಾರಾ ಡಿಕೆ? ಎಸ್, ಇದೀಗ ರಾಜ್ಯ ರಾಜಕಾರಣ ಮೊದಲಿನಂತಿಲ್ಲ, ಸಂಪೂರ್ಣವಾಗಿ ಹೊಸ ಆಯಾಮವನ್ನೇ ಪಡೆದುಕೊಂಡಿದೆ. ಆದರೆ ಇದೀಗ 2028ಕ್ಕೆ ಹೇಗಾದ್ರೂ ಮಾಡಿ ಗೋಕಾಕ್ ಕರದಂಟು ತಿನ್ನಬೇಕೆಂದು ಕಾಂಗ್ರೆಸ್ ಸಂಘಟನಾ ಚತುರ ಡಿಕೆಶಿ ಪಣತೊಟ್ಟಿದ್ರೆ, ಇತ್ತ ನನ್ನ ಮನೆಯಿಂದ ಒಂದು ಹುಲ್ಲು ಕಡ್ಡಿಯನ್ನು ಎತ್ತಿಡೋಕೆ ಆಗಲ್ಲ, ಇದು ಎಂದಿಗೂ ರಮೇಶ್ ಜಾರಕಿಹೊಳಿ ಭದ್ರಕೋಟೆ ಎಂದು 2028ರ ಚುನಾವಣೆಗೆ ಒಳಗೊಳಗೆ ತಯಾರಿ ನಡೆಸಿದ್ದಾರೆ. ಏನೇ ಆಗಲಿ 2028ಕ್ಕೆ ಗೋಕಾಕ್ ಸ್ವೀಟ್ ಯಾರಿಗೆ ಸಿಗುತ್ತೆ ಅನ್ನೋದೇ ತೀವ್ರ ಕುತೂಹಲ ಮೂಡಿಸಿದೆ. ಸದ್ಯ ಇದೀಗ ರಮೇಶ್ ಜಾರಕಿಹೊಳಿ ಅವರ ಭದ್ರಕೋಟೆ ಆಗಿರುವಂತಹ ಗೋಕಾಕ್ ವಿಧಾನಸಭಾ ಮತಕ್ಷೇತ್ರ ಬರುವ 2028ರಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ತೊಂದರೆ ಸಹ ಇಲ್ಲ ಅಂತ ಹೇಳಬಹುದು. ಯಾಕಂತಂದ್ರೆ ಸತತವಾಗಿ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಭರ್ಜರಿ ಗೆಲುವನ್ನು ಸಾಧಿಸುವ ಮುಖಾಂತರ ವಿಪಕ್ಷಗಳ ನಾಯಕರಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಗೆಲುವಿಗೆ ಇಲ್ಲಿ ಸಹಕಾರವನ್ನು ಸಹ ನೀಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ಮತ್ತು ಅವರಲ್ಲಿರುವಂತಹ ಅಪಾರ ಅಭಿಮಾನಿಗಳು ಈಗ ರಮೇಶ್ ಜಾರಕಿಹೊಳಿ ಅವರನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸೋದಕ್ಕೆ ಇಲ್ಲಿ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. 2018ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರುವಂತಹ ರಮೇಶ್ ಜಾರಕಿಹೊಳಿ ಅವರು 2019ರಲ್ಲಿ ಪಕ್ಷೇತರವಾಗಿ ಇಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಆದ ನಂತರ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಇಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಹ ಸಾಧಿಸಿರುವಂತದ್ದು. ಹೀಗಾಗಿ ಇದರ ಜೊತೆಗೆ ಬರುವ 2023 ಈ ಹಿಂದೆ ನಡೆದಿರುವಂತಹ 2023ರಲ್ಲೂ ಸಹ ರಮೇಶ್ ಜಾರಕಿಹೊಳಿ ಅವರು ಗೆಲುವನ್ನು ಸಾಧಿಸುವ ಮುಖಾಂತರ ತಮ್ಮ ಅಧಿಕಾರವನ್ನ ಇಲ್ಲಿ ಸಹ ಮುಂದೆ ಸಹ ವಹಿಸ್ತಾ ಇರುವಂತದ್ದು. ಇವರಿಗೆ ಸೋಲಿಲ್ಲದ ಸರ್ದಾರ್ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ಮತಕ್ಷೇತ್ರದ ಜನರು ಇಲ್ಲಿ ಹೇಳ್ತಾ ಇರುವಂತದ್ದು. ಇದರ ಜೊತೆಗೆ ಗೋಕಾಕ್ ಮತಕ್ಷೇತ್ರ ಹೇಳದಂತೆ ಗೋಕಾಕ್ ಕರದಂಟನಷ್ಟೇ ಇಲ್ಲಿ ಸಿಹಿ ಮತ್ತು ಅಷ್ಟೊಂದು ರಾಜಕೀಯ ಕಲರ್ಫುಲ್ ಆಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ರಮೇಶ್ ಜಾರಕಿಹೊಳಿ ಕೇವಲ ಒಂದು ವ್ಯಕ್ತಿ ಅಲ್ಲ, ಇವರೊಬ್ರು ಶಕ್ತಿ ಅಂತ ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಒಂದು ಸರ್ಕಾರವನ್ನ ಪತನ ಮಾಡಿ ಮತ್ತೊಂದು ಸರ್ಕಾರವನ್ನ ರಚಿಸುವಂತಹ ಶಕ್ತಿ ಕೇವಲ ರಮೇಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಇದೆ ಅಂತ ಹೇಳಿ ಬೆಳಗಾವಿ ರಾಜ್ಯ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರು
ತಮ್ಮ ವಿಶಿಷ್ಟ ಮತ್ತು ವೈಶಿಷ್ಟ್ಯಗಳಿಂದ ಇಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕ ಮತ್ತು ಪ್ರಮುಖ ನಾಯಕ ಅಂತಂದ್ರೆ ಹೇಳಿ ತಪ್ಪಲಾಗಲಿಕ್ಕಿಲ್ಲ. ಬರುವ 2028ರಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಬಹುತೇಕವಾಗಿ ವಿರೋಧ ಪಕ್ಷದಿಂದ ಮಹಂತೇಶ್ ಕಡಾಡಿ ಅವರು ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಸಾಕಷ್ಟು ಇರುವಂತದ್ದು. ಈಗಾಗಲೇ ಏನು ಗೋಕಾಕ್ ಮತಕ್ಷೇತ್ರದಲ್ಲಿ ಮಹಂತೇಶ್ ಕಡಾಡಿ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಇದೀಗ ಇಲ್ಲಿ ಕೆಳ ಹಂತದಿಂದ ಪಕ್ಷವನ್ನ ಬೆಳೆಸೋದಕ್ಕೆ ಮತ್ತು ಕಟ್ಟೋದಕ್ಕೆ ಇಲ್ಲಿ ಪ್ರಯತ್ನವನ್ನು ಸಹ ಮಾಡ್ತಾ ಇರುವಂತದ್ದು. ಆದರೆ ರಮೇಶ್ ಜಾರಕಿಹೊಳಿ ಅವರು 2028ರಲ್ಲಿ ಮತಕ್ಷೇತ್ರದಲ್ಲಿ ಇಲ್ಲಿ ಪ್ರಚಾರ ಮಾಡದೇ ಇದ್ರು ಸಹ ಇಲ್ಲಿ ಆರಿಸಿ ಬರ್ತಾರೆ ಅಂತ ಹೇಳಿ ಅವರ ಅಭಿಮಾನಿಗಳು ಸಹ ಹೇಳ್ತಾ ಇರುವಂತದ್ದು. ರಮೇಶ್ ಜಾರಕಿಹೊಳಿ ಅವರನ್ನ ಸೋಲಿಸೋದಕ್ಕೆ ಇಲ್ಲಿ ತನಕ ಯಾರು ಆಗಿಲ್ಲ ಅಂತ ಹೇಳಿ ಒಂದ್ ಕಡೆ, ಆದರೆ ಹೇಗಾದ್ರೂ ಮಾಡಿ ನಾವು ಸೋಲಿಸಬೇಕು ರಮೇಶ್ ಜಾರಕಿಹೊಳಿ ಅವರನ್ನ, ಈ ಏನು ಸೋಲಿಲ್ಲ ಸರ್ದಾರ್ ಅಂತ ಅನ್ಸುತ್ತಾ ಇದ್ದಾರೆ ಅವರ ಆ ಒಂದು ಪಟ್ಟಿಯಿಂದ ಇಲ್ಲಿ ಇಳಿಸಬೇಕು, ನಾವು ಅವರನ್ನ ಸೋಲಿಸಬೇಕು, ಒಂದು ಪ್ರತಿಷ್ಠೆಯ ಕಣವಾಗಿ ಇದೀಗ ಕಾಂಗ್ರೆಸ್ನವರು ಇಲ್ಲಿ ತೆಗೆದುಕೊಂಡಿರುವಂತದ್ದು. ಇದರ ಜೊತೆಗೆ ಈಗ ಪ್ರಮುಖವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಡಿ.ಕೆ. ಶಿವಕುಮಾರ್ ಅವರು ಏನಾದ್ರೂ ಇಲ್ಲಿ ಮೂಗುವಂತ ಇಲ್ಲಿ ಏನಾದ್ರೂ ಕೆಲಸವನ್ನ ಮಾಡಿದ್ರೆ ಅಥವಾ ಇಲ್ಲಿ ಅತಿ ಹೆಚ್ಚು ಗೋಕಾಕ್ ಮತಕ್ಷೇತ್ರದಲ್ಲಿ ಒತ್ತನ್ನು ನೀಡಿದ್ರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೂ ಸಹ ಸಾಕಷ್ಟು ರೀತಿಯಲ್ಲಿ ಟಫ್ ಆಗತ್ತೆ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಹ ಸಾಕಷ್ಟು ರೀತಿಯಲ್ಲಿ ಪ್ರಬಲ ನಾಯಕರಾಗುವುದರಿಂದ ಅವರ ವರ್ಚಸ್ಸು ಸಹ ಕೆಲವೊಂದಿಷ್ಟು ಮಟ್ಟಿಗೆ ಇಲ್ಲಿ ಗೋಕಾಕ್ ಮತಕ್ಷೇತ್ರ ಸಹ ಇರುವಂತದ್ದು. ರಮೇಶ್ ಜಾರಕಿಹೊಳಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಸಾಕಷ್ಟು ರೀತಿಯಲ್ಲಿ ವೈಮನಸ್ಸು ಇರುವಂತದ್ದು. ಹೀಗಾಗಿ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಬಂದು ಚುನಾವಣೆಯ ಪ್ರಚಾರ ಮಾಡುವಂತಹ ಸಾಧ್ಯತೆಗಳು ಸಹ ಇಲ್ಲಿ ಸಾಕಷ್ಟು ಇದೆ ಅಂತ ಹೇಳಿ ರಾಜಕೀಯ ಮೂಲಗಳಿಂದ ಒಂದ್ ಕಡೆ ಚರ್ಚೆ ಸಹ ಆಗ್ತಾ ಇರುವಂತದ್ದು. ಇದರ ನಡುವೆ ಇಲ್ಲಿ ಗೋಕಾಕ ವಿಧಾನಸಭಾ ಮತಕ್ಷೇತ್ರದಲ್ಲಿ ಲಿಂಗಾಯತ ಮತ್ತು ಎಸ್ಟಿ ಮತಗಳು ಸಾಕಷ್ಟು ರೀತಿಯಲ್ಲಿ ಪ್ರಬಲ ಇಲ್ಲಿ ಸಮುದಾಯಗಳಾಗಿರುವಂತದ್ದು. ಅವ ಮತಗಳನ್ನ ಯಾರು ಇಲ್ಲಿ ಹೋಲಿಸ್ತಾರೋ ಅವುಗಳಿಗೆ ಇಲ್ಲಿ ಮುಂಬರುವ 2028ರ ಚುನಾವಣೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಚುನಾವಣೆ ಗೆಲ್ಲುವುದಕ್ಕೆ ಮತ್ತು ಇಲ್ಲಿ ಅವರುಗಳನ್ನ ಸ್ಪರ್ಧೆ ಮಾಡೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ಎಲ್ಲಾ ಸಮುದಾಯಗಳನ್ನ ಇಲ್ಲಿ ಸಮಾನತೆಯನ್ನು ನೋಡಿಕೊಂಡು ಎಲ್ಲಾ ಕಡೆ ಒಂದ್ ಕಡೆಯಾಗಿ ಎಲ್ಲಗಳನ್ನ ನೋಡಿಕೊಂಡು ಎಲ್ಲಾ ಮತದಾರರನ್ನ ಇಲ್ಲಿ ಓಲೈಸಿ ಮತ್ತು ಅವರನ್ನ ಹದ್ದು ಬಸ್ತಿನಲ್ಲಿ ಇಡ್ಕೊಂತ ಮತ್ತು ಅವರು ಎಲ್ಲರಿಗೆ ಪ್ರೀತಿಯ ನಾಯಕರಾಗಿ ಇಲ್ಲಿ ರಮೇಶ್ ಜಾರಕಿಹೊಳಿ ಹಿಂದೆ ಮಾಡ್ಕೊತ ಬಂದ ಹಿಡಿದ ಈಗ ವಿರೋಧಿಗಳಿಗೆ ಸಾಕಷ್ಟು ರೀತಿಯಲ್ಲಿ ಬಹುಮತ ಅಂತರಗಳಿಂದ ಇಲ್ಲಿ ಸೋಲಾಗ್ತಾ ಇದೆ. ಆದರೆ ಇದನ್ನೇ ಇಲ್ಲಿ ವಿಪಕ್ಷಗಳು ಇಲ್ಲಿ ಒಂದು ಸ್ಟ್ರಾಟಜಿ ಆಗಿ ಬಳಸೋದ್ರೆ ಈಗಿಂದಲೇ ಪ್ರತಿ ಮನೆಗೂ ಹೋಗಿ ಏನು ಪಕ್ಷವನ್ನು ಕಟ್ಟಿ ಬೆಳೆಸುವಲ್ಲಿ ಸಾಕಷ್ಟು ರೀತಿಯಲ್ಲಿ ಪಕ್ಷದ ಕಾರ್ಯಕರ್ತರು ಇಲ್ಲಿ ಮತ್ತು ಅಭ್ಯರ್ಥಿಗಳು ಇಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಒಂದ್ ಕಡೆ ಇಲ್ಲಿ ಒಂದಾದ್ರೆ ಮುಂಬರುವ ದಿನಗಳಲ್ಲಿ ಅಂತಂದ್ರೆ ಈಗೇನೋ ಒಂದು ಬಹು ಅಂತರ ಇದೆ. ಆ ಬಹುಮ ಅಂತರದಿಂದ ಏನು ಗೆಲುವನ್ನು ಸಾಧಿಸಿದ ರಮೇಶ್ ಜಾರಕಿಹೊಳಿ ಅವುಗಳಿಗೂ ಸಹ ಸಾಕಷ್ಟು ರೀತಿಯಲ್ಲಿ ಕಡಿತ ಆಗುವಂತಹ ಸಾಧ್ಯತೆಗಳು ಸಹ ಇರುವಂತದ್ದು. ಇವೆಲ್ಲದರ ನಡುವೆ ಇದೀಗ ಸಾಕಷ್ಟು ರೀತಿ ರಮೇಶ್ ಜಾರಕಿಹೊಳಿ ಅವರನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕಂತ ವಿರೋಧ ಪಕ್ಷದ ನಾಯಕರು ಏನ್ ಮಾತಾಡ್ತಾ ಇದ್ದಾರೆ, ಇವರ ಯಶಸ್ಸು 2028ರಲ್ಲಿ ಸಾಧಿಸುತ್ತಾ ಅಥವಾ ಇಲ್ಲ ಎಂಬುದನ್ನ ಮುಂಬರುವ ದಿನಗಳಲ್ಲಿ ಇಲ್ಲಿ ಕಾದು ನೋಡಬೇಕಾಗಿರುವಂತದ್ದು.